84 ಪ್ರೆಸ್ ಮೀಟ್ ಮಾಡಿದ್ದಾರೆ. ಮೋದಿ ಅವ್ರಿಗೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ. ಹೊರದೇಶದಲ್ಲಿ ಹೋದಾಗ ಒಬ್ಬ ಪ್ರೆಸ್ ರಿಪೋರ್ಟರ್ ಕೇಳಿದ್ರೆ ಒಂದು ಹೆಣ್ಮಗಳು ಉತ್ತರ ಕೊಡದೆ ಹಿಂಗೆ ತಲೆ ಪಕ್ಕಕ್ಕೆ ತಿರ್ಸ್ಕೊಂಡು ಬರ್ತಾರೆ. ಇವರು ಪ್ರಧಾನಮಂತ್ರಿಗಳು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಾರಾಯಣಸ್ವಾಮಿ, ನರೇಂದ್ರ ಮೋದಿಯವರು ಪ್ರಧಾನಿಯಾಗಿರುವಾಗ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಗಳಾಗಿದ್ದರೂ ಶ್ರೀರಾಮನ ಹುಂಡಿ ಹಣ ಕಳುವಾಗಿದೆ. ಇದಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆ ಲೀಕ್ನಿಂದಾಗಿ ಅನೇಕ ಮಕ್ಕಳ ಭವಿಷ್ಯ ಡೋಲಾಯಮಾನವಾಗಿದೆ. ಇಷ್ಟೆಲ್ಲ ಅವಾಂತರಗಳು ನಡೆದರೂ ಪ್ರಧಾನಿ ಒಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡುವ ಕೆಲಸ ಮಾಡಿಲ್ಲ ಎಂದು ಆರೋಪಿಸಿದರು. ಹೊರಗಡೆ ಬರುವಾಗ ತಪಾಸಣೆ ಮಾಡಿ ಆ ಹಣವನ್ನು ಏನು ಆಚೆ ತಗೊಂಡು ಹೋಗಿರೋಂಗೆ ತಪಾಸಣೆ ಮಾಡಿ ಹೊರಗಡೆ ಬಿಡಬೇಕಾಗ್ತದೆ. ಆ ಕೆಲಸವನ್ನು ಅವರು ಮಾಡಿಲ್ಲ. ಈಗಾಗಲೇ ಯಾರು ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಇವರು ಅಲ್ಲಿ ಮುಖ್ಯಸ್ಥರು, ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಕೇಸುಗಳು ಸಹ ಆಗಿದೆ. ಮತ್ತು ಈ ರಾಮಚರಿತ ಮಾನಸ್ ಅಂತ ಒಂದು ಚಿನ್ನದ ಲೇಪನದ ಹಾಳೆಗಳನ್ನು ತಯಾರು ಮಾಡಿ ಅಲ್ಲೇ ರಾಮನ ಬಗ್ಗೆ ಒಂದು ಚರಿತ್ರೆಯನ್ನು ಬರೆದಿದ್ರು. ಅದರ ಮೇಲೆ 5 ಕೋಟಿ ರೂಪಾಯಿ. ಇವತ್ತು ಆ ರಾಮಚರಿತ ಮಾನಸ್ ಪುಸ್ತಕ ಪತ್ತೆ ಇಲ್ಲ. ಅನೇಕ ವಿಗ್ರಹಗಳು ಏನು ದಾನಿಗಳ ಕೊಡುಗೆಯಾಗಿ ಕೊಟ್ಟಿದ್ದಂಥ ಚಿನ್ನ ಮತ್ತು ಬೆಳ್ಳಿಯ ವಿಗ್ರಹಗಳು ಸಹ ಕಳ್ತನ ಆಗಿದೆ. ಅದನ್ನು ಕರಗಿಸಿ ಚಿನ್ನ ಮತ್ತು ಬೆಳ್ಳಿ ಗಟ್ಟಿಗಳಾಗಿ ಮಾಡಿದ್ದಾರೆ. ಸೊ ಅದರ ಬಗ್ಗೆಯೂ ಸಹ ಇವತ್ತು ತನಿಖೆ ಆಗ್ತಾ ಇಲ್ಲ. ಮತ್ತು ಅಲ್ಲಿ CC ಕ್ಯಾಮ್ರಾಗಳು ಸುಮ್ಮನೆ ನೆಪ ಮಾತ್ರಕ್ಕೆ ಹಾಕಿದ್ದಾರೆ. ಯಾವುದೇ CC ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನು ಇವತ್ತು ಅಲ್ಲಿ ರಾಮ ಮಂದಿರವನ್ನು ಕಟ್ಟಿದ್ದಾರೆ, ಇದರ ಬಗ್ಗೆ ಹಿಂದಿನಿಂದಲೂ ಸಹ ಡಿಸ್ಪ್ಯೂಟ್ ಇತ್ತು ಕೋರ್ಟಲ್ಲಿ. ಆದರೆ ಕೋರ್ಟ್ ತೀರ್ಮಾನ ಆದಮೇಲೆ ರಾಮ ಮಂದಿರವನ್ನು ಕಟ್ಟಿ ಮತ್ತು ಮಸೀದಿಯನ್ನು ಕಟ್ಟಿ ಅನ್ನೋ ಒಂದು ಇದಿತ್ತು. ನಮ್ಮ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆದಮೇಲೆ ಒಂದು ತೀರ್ಮಾನವನ್ನು ತಗೊಂಡ್ರು. ರಾಮ ಮಂದಿರದಲ್ಲಿ ಹಿಂದೂಗಳು ಪೂಜೆ ಮಾಡಿ, ಮಸೀದಿಯಲ್ಲಿ ಮುಸ್ಲಿಮರು ಪೂಜೆ ಮಾಡಿ, ಕೋರ್ಟ್ ಅಂತಿಮವಾಗಿ ಏನು ತೀರ್ಪು ಕೊಡ್ತಾಯಿದೆ ಅದನ್ನು ನಡ್ಕೊಳ್ಳಿ ಅಂತ. ಸುಪ್ರೀಂ ಕೋರ್ಟು ಒಳ್ಳೆ ತೀರ್ಪನ್ನು ಕೊಟ್ಟಿದೆ, ಅಲ್ಲಿ ರಾಮ ಮಂದಿರವನ್ನು ಕಟ್ಟಬೇಕು ಅಂತ. ಮುಸ್ಲಿಮರಿಗೆ ಬೇರೆ ಕಡೆ 5 ಎಕರೆ ಜಮೀನು ಕೊಡಿ, ಅವರು ಮಸೀದಿಯನ್ನು ಕಟ್ಕೊಳ್ಳಿ ಅಂತ ಹೇಳಿದರು. ಅದೇ ರೀತಿ ಮುಸ್ಲಿಮರು ಯಾವುದೇ ತಕರಾರು ತೆಗೆದಿರಾ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಇಷ್ಟಾದ ಮೇಲೆ ಇಷ್ಟಾಗಿದೆ. ಇದುವರೆಗೂ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ಅಥವಾ ಏನು ಗೃಹ ಮಂತ್ರಿಗಳು ಆಗಲಿ ಮತ್ತು ಆ ಪಕ್ಷದ ಅಧ್ಯಕ್ಷ ನಡ್ಡಾ ಆಗಲಿ ಬಾಯಿ ಬಿಚ್ತಾ ಇಲ್ಲ. ಕಾಂಗ್ರೆಸ್ನವರು ಈ ಕಳ್ಳತನದ ಬಗ್ಗೆ ಮಾತಾಡಿದ್ರೆ ಕಾಂಗ್ರೆಸ್ನವ್ರಿಗೆ ಇದರ ಬಗ್ಗೆ ಮಾತಾಡೋದಕ್ಕೆ ನೈತಿಕ ಹಕ್ಕಿಲ್ಲ ಅಂತ ಹೇಳ್ತಾರೆ. ಉತ್ತರ ಪ್ರದೇಶದಲ್ಲಿ ಯಾವುದೇ ಸಣ್ಣ ತಪ್ಪು ನಡೆದರೂ ಜೆಸಿಬಿ ನುಗ್ಗಿಸಿ ಅವರ ಮನೆಗಳನ್ನು ಕೆಡುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ರಾಮ ಮಂದಿರ ಹುಂಡಿ ಹಣ ಕದ್ದವರ ಮನೆಗಳಿಗೆ ಯಾಕೆ ಜೆಸಿಬಿ ನುಗ್ಗಿಸಲಿಲ್ಲ ಎಂದು ಪ್ರಶ್ನಿಸಿದ್ರು. ಹಾಗಾಗಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಈ ಸಂಬಂಧ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಏನು ಸರ್, ಈಗ ನೋಡಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಘನತೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಸಣ್ಣ ಪುಟ್ಟದಾಗಿ ಯಾವ ವಿಚಾರಗಳು ಬಂದಾಗ ಬುಲ್ಡೋಜರ್ ಹರಿಸಿರೋದು ತಮ್ಮ ಪ್ರೆಸ್ ಮೇಯವ್ರಿಗೆಲ್ಲರಿಗೂ ಗೊತ್ತಿದೆ. ಮನೆಗಳು ಡೆಮಾಲಿಷ್ ಮಾಡಿರೋದು ಗೊತ್ತಿದೆ. ಈ ರೀತಿ ಇವತ್ತು 200 ಕೋಟಿ ದೇವ್ರು ನೋಡುವೆ, ಅದು ನಿಮ್ಮದು ನಮ್ಮದು ಈ ದೇಶದ ಸಮಸ್ತ ನಾಗರಿಕರು ಕೊಟ್ಟಿರ್ತಕ್ಕಂಥ ದೇಣಿಗೆ, ಅದನ್ನು ಡೈರೆಕ್ಟಾಗಿ ಕಳ್ತನ ಮಾಡಿದಾಗ ಅವ್ರ ಮನೆ ಮೇಲೆ ಏಕಾಏಕಿ ಬುಲ್ಡೋಜರ್ ಹರಿಸಿಲ್ಲ. ಇದು ಬೇರೆಯವ್ರಿಗೆ ನ್ಯಾಯ, ಇವ್ರಿಗೂ ನ್ಯಾಯನಾ? ಇಲ್ಲಿ ಕಳ್ತನ ಮಾಡಿರ್ತಕ್ಕಂಥವ್ರೆಲ್ಲನೂ ಯಾರು, ಯಾವ ಸಂಸ್ಥೆಗೆ ಸಂಬಂಧಪಟ್ಟಿರೋರು? ಅಲ್ಲಿ RTIಯಲ್ಲಿ ಬರೋದಿಲ್ಲ. ಆ ಒಂದು ಸ್ಥಾಪನೆ ಮಾಡಿರೋರು ಘನತೆಯುತ ಪ್ರೈಮ್ ಮಿನಿಸ್ಟ್ರು, ಓಪನ್ ಮಾಡಿರೋರವ್ರ, ಗುದ್ಲಿ ಪೂಜೆ ಮಾಡಿರೋರವ್ರ, ಎಲ್ಲ ಅಲ್ಲಿ A to Z ಅವರೇ ಮಾಡಿರ್ತಕ್ಕಂಥ ಒಂದು ರಾಮ ಮಂದಿರನ ಇವತ್ತು ಅಲ್ಲಿ ಅಷ್ಟೊಂದು ಆಗಿದೆ, ಅದು ತಡೆಗಟ್ಟಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಯಾಕೆ ಇದುವರೆಗೂ ಮಾತಾಡಲಿಲ್ಲ? ಇವರು ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಇದ್ದಾರಲ್ವ, ಅವರು ಎಷ್ಟು ನ್ಯಾಯ ನೀತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಮನ್ ಪೀಪಲ್ಗೆ ಮನೆಗಳು ಹೊಡೆದಿರೋದು ನಿಮಗೂ ಗೊತ್ತಿದೆ, ಈ ದೇಶಕ್ಕೆಲ್ಲ ಗೊತ್ತಿದೆ. ಈಗ ಅವ್ರು ಕಳ್ಳರ ಮನೇನು ಹೊಡಿಲಿ, ಯಾಕೆ ಹೊಡಿಬಾರ್ದಂತೆ ರೂಲಿದೆಯಾ? ದೇಶಕ್ಕೆ ನ್ಯಾಯ ಕೊಡಲಿ. ಜನ ಪ್ರತಿಯೊಬ್ಬರು ರಾಮನ ಸೊತ್ತು. ಈ ಇಂಡಿಯನ್ ಪೀಪಲ್ಸ್ ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ರಾಮ ಇದ್ದಾನೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.